ಫಾರೆಸ್ಟ್ಗೆ ಹೋಗೋ ರೋಡ್ ಯಾವುದು? ಅಲ್ಲಲ್ಲ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲೆಲ್ಲ ಕೆಲಸ ಮಾಡ್ತಾವ್ ರೆಡಿ. ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಊಟ ಗೀಟ ಮಡಗಿರೋ ಊಟ ಮಾಡೋಣ. ಅಲ್ಲಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಬರ ನಿನ್ನೆ ಆಯ್ಕೊಂಡು ಎಲ್ಲರೂ ಕೆಡತ್ತೀನಿ ಈಗ. ಓ ಇದೇನಪ್ಪ ಇಲ್ಲಿ ಪೊಲೀಸ್ನವ್ರು ಇರಂಗವ್ರೆ. ಇಲ್ಲ ಇಲ್ಲಿ ಯಾರೋ ಮಾಟ ಮಂತ್ರ ಮಾಡ್ಸರಿ ಕೈ ಹೊಡೆದು. ಹೆಂಗೋದ್ರು ಇವರು? ಎಲ್ಲಿಂದ? ಬೆಂಗಳೂರು ಯಶವಂತಪುರದಿಂದ. ಎಷ್ಟು ದಿವಸ ಆಯಿತು? ಇಲ್ಲಿಗೆ ಒಂದಿನದಲ್ಲಿ ಬರ್ತೀವಿ. ಒಂದಿನದಲ್ಲಿ ಹಾಫ್ ಡೇ ಆಗುತ್ತೆ. ನಾವು ಹೋಗೋ ವರ್ಷದಲ್ಲಿ 1 ಗಂಟೆ ಎಲ್ಲ ರೀಚ್ ಆಗ್ತೀವಿ. ಹೌದಾ? ಮುಂದಿನ ವಾರ ತಿರುಪತಿ ಹೋಗ್ತೀವಿ 7 ಡೇಸ್. ಇದು ಟ್ರಯಲ್. ಓಹೋ, ವರ್ಷ ಆ ರೀತಿ ಬರ್ತೀವಿ. ಹೌದು. ಅಂದರೆ ಪಾದಯಾತ್ರೆ ಅಂದರೆ ಮಾಮೂಲಿ. ಈಗ ಊಟ ಗೀಟ ಎಲ್ಲಿ ಮಾಡೋದು? ನಮ್ಮ ಕಾರ್ಗಳಿದೆ. ಹಾಂ ಹಾಂ ಹಾಂ. ಟೋಟಲ್ ಅಂದಾಜು ಎಷ್ಟು ಜನ ಹೋಗ್ತೀರಾ? ಈಗ ಒಂದು 50 ಜನ ಇದ್ವಿ. ಪಾದಯಾತ್ರೆಗೆ ತಿರುಪತಿಗೆ 200 ಜನ ಬರ್ತಾರೆ. 200 ಜನ? ಓಕೆ ಸರ್, ಒಳ್ಳೇದಾಗಲಿ. ಯಾರೋಡು ಲೋ ಎಲ್ಲೆಲ್ಲ ಕರ್ಕೊಂಡ್ ಅಲ್ಲೆಲ್ಲ ಕೆಲಸ ಮಾಡ್ತಾವ್ ರೆಡಿ. ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಊಟ ಗೀಟ ಮಡಗಿರೋ ಊಟ ಮಾಡೋಣ. ಅಲ್ಲಿ ಯಾರೋ ಫೋನ್ ಮಾಡೋರು. ಅಡಿ ಮಗ ಹೋನ ಕೆಳಗಡೆ ಪುಟ್ರಷ್ಟು ಹೊಡಿತಾ. ಸೇಮ್ ಚಿಕ್ಕಮಂಗ್ಳೂರು. ಅದು ನೇರ್ಲೆಂಡ್ ತಾನೇ ಅದು? ಹಾಂ, ನಾಯಿ ನೇರ್ಲೆಂಡೆಲ್ಲ ಬೇಡ. ನೇರ್ಲೆಂಡ್ ಸಿಕ್ಕಿದ್ರೆ ಸಾಕು. ಇದೆಯಾ ಮರಂದ ಹಿಂದೆ ಕೂತ್ಕೋ ಸ್ವಲ್ಪ. ಇದು ಯಾವ ಮರ ಇದು? ಎಲ್ಲಿಗೆ ಬಂದವಪ್ಪ ನಾವು? ಕಲ್ಲು ಬಂಡೆ ಅಲ್ಲ ಅವಿ. ಅವನು ಎಲ್ಲಿ ಹೋದ್ನೋ? ಯಾರ್ದ ವಿಡಿಯೋ ಮಾಡ್ಬೇಕಂತ ಒಂದ ಬರ ನಿನ್ನೆ ಆಯ್ಕೊಂಡು ಎಲ್ಲರೂ ಕೆಡತ್ತೀನಿ ಈಗ. ಇವೆಲ್ಲ ಹೊಸ ಮೇಲೆ ಲೋ ಇದು ಯಾವುದೋ ಪಶು ಸಂಗೋಪನೆ ಹೊಲ ಇದ್ದಂಗೆ ಐತ್ಕೊಂಡ್ಲಾ ಲೋ. ಇವೆಲ್ಲ ಅಟ್ಟಾಡ್ಸ್ಕೊಂಡ್ ಬರ್ಬೇಕು, ಸಾಕಾದಾಗಿರ್ತದೆ. ಹಾ ಈ ವೆದರ್ಗೂ ಇದಕ್ಕೂ ಸೂಪರು. ಲೋ ಯಾವಾರ ಅಟ್ಟಾಡ್ಸ್ಕೊಂಬಂದ್ರೆ ಓಡಿಬಿಡಂಕಳ್ಳ. ಇವು ಬೇರೆ ಬೇರೆ ಜಾತಿವೆಲ್ಲ ಅಲ್ವಾ? ಇದು ಯಾವುದೋ ಅದು ಹಳ್ಳಿ ಕಾರ್ ಒಂದು ಇಲ್ವಲ್ಲೋ. ಇಲ್ಲಿ ಮುಂದೆ ಪೊಲೀಸ್ನವ್ರು ಇರಂಗವ್ರಲ್ಲ. ಹಾಂ, ಓ ಇದೇನಪ್ಪ ಇಲ್ಲಿ ಪೊಲೀಸ್ನವ್ರು ಇರಂಗವ್ರೆ. ಸರ್ ಇಲ್ಲಿ ಫಾರೆಸ್ಟ್ಗೆ ಹೋಗೋ ರೋಡ್ ಯಾವುದು? ಅಲ್ಲಲ್ಲ, ಮೇನ್ ರೋಡ್ ಒಂದು ಬರುತ್ತೆ. ಯಾವುದದು? ಈಗ ಹೋಗಿ ಬಂದಿದ್ವಲ್ಲೋ? ಹಾಂ, ಅರೆ ಇಲ್ಲಿ ಒಳಗಡೆ ಎಂಟ್ರಿ ಇಲ್ವಾ? ಓಕೆ ಸರ್, ಆಯ್ತು. ಬಾ ವಾಪಸ್ ಹೋಗೋಣ. ಗೊತ್ತಿಲ್ಲ, ಚೆನ್ನಾಗೈತೆ. ಕ್ರಿಕೆಟ್ ಆಡೋಕೆ ಒಳ್ಳೆ ಜಾಗ ಇದು. ಯಾವ ರೀತಿ ನಿಂತಿದ್ದು ನೋಡು, ಹೊಡೆದ್ಬಿಡ್ತಾರೆ ಅಂದ್ಕೊಂಡಿದ್ದೆ ಕಣಪ್ಪ. ಅಲ್ಲ, ಹಸ್ಗಳವೆ, ಪೊಲೀಸ್ನವ್ರವ್ರೆ. ಓ ಮೋಸ್ಟ್ಲಿ ಇದೆಲ್ಲ ಸೊತ್ತು ಅನ್ಸುತ್ತೆ. ರೇಪಾ? ಎಲ್ಲಿ? ಹಾಂ, ಅಂದರೆ ಹುಡುಗಿ ಹೋಗ್ಯಾರೆ, ಇವರು ಹುಡುಗರು ಹೋಗಿ ರೇಪ್ ಮಾಡಿರೋದು. ಹೌದು, ಅವರೇ ಹೇಳಿದ್ದು. ಎಲ್ಲಿ? ಇಲ್ಲ ಇಲ್ಲಿ ಯಾರೋ ಮಾಟ ಮಂತ್ರ ಮಾಡ್ಸರಿ ಕೈ ಹೊಡೆದು. ಹೆಂಗೋದ್ರು ಇವರು? ಅವ್ರು ಲೆಫ್ಟ್ ಹೋಯ್ತಾರೆ.
ಇದೆಲ್ಲ ಫಾರೆಸ್ಟ್ ಇದಕ್ಕೆ ಸೇರ್ಕೊಳ್ಳುತ್ತಲ್ಲ. ಓಹೋ, ಇದೇನು ಎಲ್ಲ ಗಂಡು ಇತ್ಲೆ ಮರನೇ ಅವೆ, ಹೆಣ್ಣು ಇತ್ಲೆ ಮರ ಒಂದು ಇಲ್ವಲ್ಲಪ್ಪ ಈತ್ಲೆ ತಿನ್ನೋಣ ಅಂದರೆ. ಅಪ್ಪ ಇನ್ನೂ ಎಷ್ಟು ದೂರ? ಅವನು ನಾನು ಯಾಕಾದ್ರೂ ಬಂದೋ ಇವನ ಜೊತೆ ಅಂತ ಅನ್ಕೊಂಬಿಟ್ಟನು. ಅಷ್ಟು ಒಡ್ಡಾಡ್ಸಿದ್ದೀನಿ ರೋಡ್ ಗೊತ್ತಾಗ್ತದೆ. ಏನೇ ಅನ್ರಿ ರೈಡರ್ ಗಾಡಿ ಮಾತ್ರ, ಈ ರೈಡರ್ಗಿನ್ನ ಸ್ಪೆಂಡ್ರು ಹಂಗೆ ಹೋಯ್ತವೆ ಈ ಆಫ್ ರೋಡಲ್ಲಿ. ಯಾವುದಪ್ಪ ಇಷ್ಟೇನೆ ಇಲ್ಲಿ ಪಾದಯಾತ್ರೆನಾ? ಎಲ್ಲೋ ಇದು ಬಸ್ ಪ್ರಯಾಣಿಕರ ತಂಗುದಾಣ. ಓ ನಾವು ಈ ರೋಡಿಗೆ ಬಂದ್ವಾ? ಓ ಸರಿ ಸರಿ ಸರಿ, ಕೇಳ್ಬಿಡೋಣ ಸರ್. ಸರ್ ಎಲ್ಲಿ? ಮಧುರೆಗಾ? ಆದರೆ ಮಾಮೂಲಿ ನಡ್ಕೊಂಡು ಹೋಗೋದೆ ಪಾದಯಾತ್ರೆ. ಎಲ್ಲಿಂದ? ಬೆಂಗಳೂರು ಯಶವಂತಪುರದಿಂದ. ಎಷ್ಟು ದಿವಸ ಆಯಿತು? ಇಲ್ಲಿಗೆ ಒಂದು ದಿನದಲ್ಲಿ ಬರ್ತೀವಿ. ಒಂದು ದಿನದಲ್ಲಿ ಹಾಫ್ ಡೇ ಆಗುತ್ತೆ. ನಾವು ಹೋಗೋ ವರ್ಷದಲ್ಲಿ 1 ಗಂಟೆ ಎಲ್ಲ ರೀಚ್ ಆಗ್ತೀವಿ. ಹೌದಾ? ಮುಂದಿನ ವಾರ ತಿರುಪತಿ ಹೋಗ್ತೀವಿ 7 ಡೇಸ್. ಇದು ಟ್ರಯಲ್. ಓಹೋ, ವರ್ಷ ಆ ರೀತಿ ಬರ್ತೀವಿ. ಹೌದು. ಅಂದರೆ ಪಾದಯಾತ್ರೆ ಅಂದರೆ ಮಾಮೂಲಿ ಈಗ ಊಟ ಗೀಟ ಎಲ್ಲಿ ಮಾಡೋದು? ನಮ್ಮ ಕಾರ್ಗಳಿದೆ. ಹಾಂ ಹಾಂ ಹಾಂ. ಕಾರ್ಗಳು ವೆಹಿಕಲ್. ಟೋಟಲ್ ಅಂದಾಜು ಎಷ್ಟು ಜನ ಹೋಗ್ತೀರಾ? ಈಗ ಒಂದು 50 ಜನ ಇದ್ವಿ. ಹಾಂ. ಪಾದಯಾತ್ರೆಗೆ ತಿರುಪತಿಗೆ 200 ಜನ ಬರ್ತಾರೆ. 200 ಜನ? ಓಕೆ ಸರ್, ಒಳ್ಳೇದಾಗಲಿ. ಪಾದಯಾತ್ರೆ ಸ್ಯಾಂಪಲ್ ಅಂತಿದು, ಪಾದಯಾತ್ರೆ ಸ್ಯಾಂಪಲ್ ಅಂತ. ಅದು ಜಸ್ಟ್ ಹುಡುಗನು ನಡೀತಾರಲ್ಲಪ್ಪ, ನಾವೇ ವೇಸ್ಟ್ ನನ್ನ ಮಕ್ಕಳು. ಜಾಣಿ ಕೊಡ್ಲು ಕುಯ್ದುಬಿಟ್ಟು ಯಾಕಳ. ಆಮೇಲೆ ಅಲ್ಲ ಪಾದಯಾತ್ರೆಗೆ ಇಷ್ಟು, ಅದು ಜಸ್ಟ್ ಟ್ರಯಲ್ ಅಂತ. ಯಶವಂತಪುರದಿಂದ ಇಲ್ಲಿಗೆ ಮತ್ತೆ ತಿರುಪತಿ ಹೋಯ್ತಾರಂತೆ. ಅಯ್ಯಪ್ಪ,